ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು KSET 2023 ಪೇಪರ್ 1ಗಾಗಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಮಾಡೆಲ್ ಕ್ವಶನ್ ಪೇಪರ್ 6 ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ KSET 2023ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ನಿಮ್ಮ ಪೇಪರ್ 1 ಕ್ವಿಕ್ ರಿವಿಷನ್ಗಾಗಿ ನಾವು 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಕೇವಲ 1000 ರೂಪೀಸ್ನಲ್ಲಿ ನೀಡ್ತಾ ಇದ್ದೀವಿ. ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಪೇಪರ್ 2ಗಾಗಿ ಕಂಪ್ಲೀಟ್ ನೋಟ್ಸ್ ಮತ್ತು 2000+ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರೂಪೀಸ್ನಲ್ಲಿ. ಸೊ ಅದಕ್ಕೂ ಕೂಡ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಅದೇ ರೀತಿ ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಮೊದಲನೇ 1ರಿಂದ 5ರವರೆಗಿನ ಪ್ರಶ್ನೆಗಳು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿವೆ. ಮೊದಲನೇ ಪ್ರಶ್ನೆ, ಟು ಮೇಂಟೈನ್ ಇಂಟ್ರೆಸ್ಟ್ ಅಮಂಗ್ ದ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಅ ಟೀಚರ್ ಶುಡ್. ಆಪ್ಷನ್ ಎ, ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಟೀಚಿಂಗ್ ಏಡ್ಸ್. ಆಪ್ಷನ್ ಬಿ, ಡಿಸ್ಕಸ್. ಆಪ್ಷನ್ ಸಿ, ಟು ಆಸ್ಕ್ ಕ್ವಶನ್ಸ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ತರಗತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನು ಕಳೆದುಕೊಳ್ತಾ ಇದ್ದರೆ ಅವರು ಆಸಕ್ತಿ ಕಳೆದುಕೊಳ್ಳದಂತೆ ಮಾಡಲು ಶಿಕ್ಷಕರು ಏನೇನು ಮಾಡಬೇಕು? ಆಪ್ಷನ್ ಎ, ಬೋಧನಾ ಸಾಮಗ್ರಿಗಳನ್ನು ಗರಿಷ್ಠವಾಗಿ ಬಳಸಬೇಕು. ಆಪ್ಷನ್ ಬಿ, ಚರ್ಚೆಯನ್ನು ಮಾಡಬೇಕು. ಆಪ್ಷನ್ ಸಿ, ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಸೊ ಯಾವುದೇ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನು ಕಳೆದುಕೊಳ್ಳದಂತೆ ಮಾಡಲು ಶಿಕ್ಷಕರು ಬೋಧನಾ ಸಾಮಗ್ರಿಗಳನ್ನು ಬಳಸೋದ್ರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಬೇಕು, ಪ್ರಶ್ನೆಗಳನ್ನ ಕೂಡ ಕೇಳಬೇಕು. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. Question number 2. A teacher is strict in maintaining discipline in the class, both in curricular and extracurricular activities. However, there is always room for discussion regarding clarification of doubts in teaching and learning and conducting other activities. What is the approach of teacher towards students? ಸೊ ಇಲ್ಲಿ ಶಿಕ್ಷಕರು ಏನಿದಾರಲ್ಲ, ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಶಿಕ್ಷಕರು ಶಿಸ್ತನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಬೋಧನೆ, ಕಲಿಕೆ ಮತ್ತು ಇತರ ಚಟುವಟಿಕೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಚರ್ಚೆಯನ್ನು ಮಾಡಲು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಶಿಕ್ಷಕರು ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ? ಆಪ್ಷನ್ ಎ, ಅಥಾರಿಟೇಟಿವ್. ಆಪ್ಷನ್ ಬಿ, ಡೆಮೋಕ್ರೆಟಿಕ್. ಆಪ್ಷನ್ ಸಿ, flexible. Option D, rigid. So here the right answer is option C, flexible. ಏಕೆಂದರೆ ಶಿಕ್ಷಕರು ಪಠ್ಯೇತರ ಮತ್ತು ಪಠ್ಯ ಚಟುವಟಿಕೆಗಳಲ್ಲಿ ಶಿಸ್ತನ್ನು ಕೂಡ ಕಾಪಾಡೋದ್ರ ಜೊತೆಗೆ ಮಕ್ಕಳಿಗೆ ಡಿಸ್ಕಷನ್ ಮಾಡಲು ಕೂಡ ಅವಕಾಶನ ನೀಡ್ತಾ ಇದ್ದಾರೆ. ಹೀಗಾಗಿ ಅವರು ಫ್ಲೆಕ್ಸಿಬಲ್, ಹೊಂದಿಕೊಳ್ಳುವ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ. Question number 4. By which of the following methods true evaluation of the students is possible? Option A, evaluation at the end of the course. Option B, evaluation twice in a year. Option C, continuous evaluation. Option D, formative evaluation. ಈ ಕೆಳಗಿನ ಯಾವ ಮೌಲ್ಯಮಾಪನ ವಿಧಾನಗಳಿಂದ ವಿದ್ಯಾರ್ಥಿಗಳ ಒಂದು ನಿಜವಾದ ಮೌಲ್ಯಮಾಪನ ಸಾಧ್ಯವಾಗ್ತಾ ಇದೆ? ಆಪ್ಷನ್ ಎ, ಕೋರ್ಸ್ನ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಬಿ, ವರ್ಷದಲ್ಲಿ 2 ಬಾರಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಸಿ, ನಿರಂತರವಾಗಿ ಮೌಲ್ಯಮಾಪನವನ್ನು ಮಾಡುವುದು. ಆಪ್ಷನ್ ಡಿ, ರಚನಾತ್ಮಕ ಮೌಲ್ಯಮಾಪನ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕಂಟಿನ್ಯೂ ವ್ಯಾಲ್ಯೂಯೇಷನ್, ನಿರಂತರ ಮೌಲ್ಯಮಾಪನ ಸರಿಯಾಗಿದೆ. ಕ್ವೆಶನ್ ನಂಬರ್ 4. ವೆನ್ ಅ ಸ್ಟೂಡೆಂಟ್ ಟೇಕ್ಸ್ ದ ಸೇಮ್ ಟೆಸ್ಟ್ ಟ್ವೈಸ್ ಇಟ್ ಈಸ್ ರೆಫರ್ಡ್ ಆ್ಯಸ್. ಒಬ್ಬ ವಿದ್ಯಾರ್ಥಿ ಒಂದೇ ಪರೀಕ್ಷೆಯನ್ನು 2 ಬಾರಿ ತೆಗೆದುಕೊಂಡಾಗ ಅದನ್ನು ಏನಂತ ಕರಿತೀವಿ? ಆಪ್ಷನ್ ಎ, ಪೋಸ್ಟ್ ಟೆಸ್ಟ್. ಆಪ್ಷನ್ ಬಿ, ಪ್ರೀ ಟೆಸ್ಟ್. ಆಪ್ಷನ್ ಸಿ, ಟೆಸ್ಟ್ ರೀಟೆಸ್ಟ್. ಆಪ್ಷನ್ ಡಿ, ಆಫ್ಟರ್ ಟೆಸ್ಟ್. Yes, here the right answer is option C, test retest. Question number 5. One of the important theories of moral development was proposed by. ನೈತಿಕ ಬೆಳವಣಿಗೆಯ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದನ್ನು ಪ್ರಸ್ತಾಪಿಸಲಾಗಿದೆ. ಆಪ್ಷನ್ ಎ, ಲಾರೆನ್ಸ್ ಕೋಲ್ಬರ್ಗ್. ಆಪ್ಷನ್ ಬಿ, ಎರಿಕ್ ಪ್ರೋಮ್. ಆಪ್ಷನ್ ಸಿ, ಡೆನಿಯಲ್ ಕೋಲ್ಮನ್. ಆಪ್ಷನ್ ಡಿ, ಬೆಂಜಮಿನ್ ಬ್ಲೂಮ್. Yes, here the right answer is option A, Lawrence Kohlberg. Question number 6 to 10 are related to research aptitude. We use factor analysis. ನಾವು ಅಂಶ ವಿಶ್ಲೇಷಣೆಯನ್ನು ಯಾವಾಗ ಬಳಕೆ ಮಾಡ್ತೀವಿ? ಆಪ್ಷನ್ ಎ, ಟು ನೋ ದ ರಿಲೇಷನ್ಶಿಪ್ ಬಿಟ್ವೀನ್ ಟು ವೇರಿಯೇಬಲ್ಸ್. ಆಪ್ಷನ್ ಬಿ, ಟು ಟೆಸ್ಟ್ ದ ಹೈಪೋಥೆಸಿಸ್. ಆಪ್ಷನ್ ಸಿ, ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ಟು ವೇರಿಯೇಬಲ್ಸ್. ಆಪ್ಷನ್ ಡಿ, ಟು ನೋ ದ ಡಿಫರೆನ್ಸ್ ಅಮಂಗ್ ಮೆನಿ ವೇರಿಯೇಬಲ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಸೊ ವಿ ಯೂಸ್ ಫ್ಯಾಕ್ಟರ್ ಅನಲೈಸಿಸ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ಅಮಂಗ್ ಮೆನಿ ವೇರಿಯೇಬಲ್ಸ್. ಸೊ ಅನೇಕ ಚಲಕಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ನಾವು ಅಂಶ ವಿಶ್ಲೇಷಣೆಯನ್ನು ಬಳಸ್ತೀವಿ.
Question number 7. Manipulation is always a part of historical research, fundamental research, descriptive research, experimental research. ಮ್ಯಾನ್ಯುಪ್ಯುಲೇಷನ್ ಅಂದರೆ ಕುಶಲತೆಯು ಯಾವುದರ ಭಾಗವಾಗಿದೆ? ಐತಿಹಾಸಿಕ ಸಂಶೋಧನೆ, ಮೂಲಭೂತ ಸಂಶೋಧನೆ, ವಿವರಣಾತ್ಮಕ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಪ್ರಾಯೋಗಿಕ ಸಂಶೋಧನೆ ಸರಿಯಾಗಿದೆ. ಕ್ವೆಶನ್ ನಂಬರ್ 8. ಆ್ಯನ್ ಆಪರೇಷನಲ್ ಡೆಫಿನೇಷನ್ ಈಸ್. ಆಪರೇಷನಲ್ ಡೆಫಿನೇಷನ್ ಅಂತಂದರೆ ಆಪ್ಷನ್ ಎ, ನೋ ರಿಲೇಷನ್ ಟು ದ ಅಂಡರ್ಲೈಯಿಂಗ್ ಕಾನ್ಸೆಪ್ಟ್. Option B, an abstract theoretical definition of a concept. Option C, in terms of specific empirical measures. Option D, none of the above. The right answer is option C, in terms of specific empirical measures. ನಿರ್ದಿಷ್ಟ ಪ್ರಾಯೋಗಿಕ ಕ್ರಮಗಳ ವಿಷಯ. Question number 9. What is the purpose of the conclusion in a research report? Option A, it explains how concepts were operationally defined and measured. Option B, it summarizes the key findings in relation to the research questions. Option C, it contains a useful review of the relevant literature. Option D, it outlines the methodological procedures that were employed. ಸೊ ಸಂಶೋಧನಾ ವರದಿಯಲ್ಲಿನ ತೀರ್ಮಾನದ ಉದ್ದೇಶ ಏನು? ಆಪ್ಷನ್ ಎ, ಪರಿಕಲ್ಪನೆಗಳನ್ನು ಹೇಗೆ ಕಾರ್ಯರೂಪದಲ್ಲಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಅಳೆಯಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಆಪ್ಷನ್ ಬಿ, ಇದು ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಮುಖ ಆವಿಷ್ಕಾರಗಳನ್ನು ಸಂಕ್ಷಿಪ್ತಗೊಳಿಸುತ್ತದೆ. ಆಪ್ಷನ್ ಸಿ, ಇದು ಸಂಬಂಧಿತ ಸಾಹಿತ್ಯದ ಉಪಯುಕ್ತ ವಿಮರ್ಶೆಯನ್ನು ಒಳಗೊಂಡಿದೆ. ಆಪ್ಷನ್ ಡಿ, ಇದು ಬಳಸಿದ ವಿಧಾನಗಳನ್ನು ವಿವರಿಸ್ತಾ ಇದೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿದೆ. Conclusion in a research report, it summarizes the key findings in relation to the research questions. ಸಂಶೋಧನಾ ವರದಿಯಲ್ಲಿನ ತೀರ್ಮಾನ ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಮುಖ ಆವಿಷ್ಕಾರಗಳನ್ನು ಸಂಕ್ಷಿಪ್ತಗೊಳಿಸುತ್ತದೆ. ಕ್ವೆಶ್ಚನ್ ನಂಬರ್ 10. ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಆರ್ ಎಸೆನ್ಷಿಯಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್, ಡಿಪೆಂಡೆಂಟ್ ವೇರಿಯೇಬಲ್ಸ್, ಇಂಡಿಪೆಂಡೆಂಟ್ ಆರ್ ಡಿಪೆಂಡೆಂಟ್. ಆಪ್ಷನ್ ಡಿ, ನೈದರ್ ಇಂಡಿಪೆಂಡೆಂಟ್ ನಾರ್ ಡಿಪೆಂಡೆಂಟ್. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿದೆ. ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಆರ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಬಾಹ್ಯ ಅಸ್ಥಿರಗಳು ಸ್ವತಂತ್ರ ಅಸ್ಥಿರಗಳಾಗಿವೆ. ಕ್ವೆಶ್ಚನ್ ನಂಬರ್ 11. ಆಡಿಯೋ ಕಾನ್ಫರೆನ್ಸಿಂಗ್ ಮೇ ಬಿ ಕ್ಲಾಸಿಫೈಡ್ ಅಮಂಗ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಆಡಿಯೋ ಕಾನ್ಫರೆನ್ಸಿಂಗ್ ಅನ್ನು ಈ ಕೆಳಗಿನ ಯಾವ ಸಂವಹನಗಳಲ್ಲಿ ವರ್ಗೀಕರಿಸಬಹುದು? ಒನ್ ಸೈಡೆಡ್ ವರ್ಬಲ್, ಟೂ ಸೈಡೆಡ್ ವರ್ಬಲ್, ಒನ್ ಸೈಡೆಡ್ ನಾನ್ ವರ್ಬಲ್, ಟೂ ಸೈಡೆಡ್ ನಾನ್ ವರ್ಬಲ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟೂ ಸೈಡೆಡ್ ವರ್ಬಲ್. ಕ್ವೆಶ್ಚನ್ ನಂಬರ್ 12. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ಫೀಡ್ಬ್ಯಾಕ್. ಈ ಕೆಳಗಿನಲ್ಲಿ ಯಾವುದು ಪ್ರತಿಕ್ರಿಯೆಯನ್ನು ವಿವರಿಸುತ್ತದೆ? ಆಪ್ಷನ್ ಎ, ನಾನ್ ವರ್ಬಲ್ ಕಮ್ಯುನಿಕೇಷನ್. ಆಪ್ಷನ್ ಬಿ, ಎನ್ವೈರ್ಮೆಂಟಲ್ ನಾಯ್ಸ್. ಆಪ್ಷನ್ ಸಿ, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರಿಸೀವರ್ಸ್ ರೆಸ್ಪಾನ್ಸ್. ಆಪ್ಷನ್ ಡಿ, ವರ್ಬಲ್ ಕಮ್ಯುನಿಕೇಷನ್ ಓನ್ಲಿ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರಿಸೀವರ್ಸ್ ರೆಸ್ಪಾನ್ಸು. ಮೌಖಿಕವಾಗಿ ಆಗಿರ್ಬೋದು ಅಥವಾ ಅಮೌಖಿಕವಾಗಿ ಆಗಿರ್ಬೋದು, ರಿಸೀವರ್ಸ್ಗಳು ನೀಡುವ ರೆಸ್ಪಾನ್ಸನ್ನು ನಾವು ಏನಂತ ಕರಿತಾ ಇದ್ದೀವಿ? ಪ್ರತಿಕ್ರಿಯೆ. ಕ್ವೆಶ್ಚನ್ ನಂಬರ್ 13. ದ ಟ್ರಾನ್ಸ್ಮಿಷನ್ ಆಫ್ ಕಲ್ಚರ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಈಸ್ ಕಾಲ್ಡ್. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿಯನ್ನು ಹರಡುವುದನ್ನು ಏನಂತ ಕರಿತೀವಿ? ಅಕಲ್ಚರೇಷನ್, ಎನ್ಕಲ್ಚರೇಷನ್, ಇಂಟರ್ ಕಲ್ಚರೇಷನ್, ನನ್ ಆಫ್ ದಿ ಅಬೋವ್. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಎನ್ಕಲ್ಚರೇಷನ್. ಕ್ವೆಶ್ಚನ್ ನಂಬರ್ 14. ಟಿವಿ ಚಾನಲ್ ಲಾಂಚ್ಡ್ ಫಾರ್ ಕವರಿಂಗ್ ಓನ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ಸ್ ಈಸ್ ನೋನ್ ಆ್ಯಸ್. ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ಮಾತ್ರ ಪ್ರಸಾರ ಮಾಡಲು ಪ್ರಾರಂಭಿಸಲಾದ ಟಿವಿ ಚಾನಲ್ ಜ್ಞಾನದರ್ಶನ್, ವ್ಯಾಸ, ಏಕಲವ್ಯ, ಕಿಸಾನ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಏಕಲವ್ಯ. ಕ್ವೆಶ್ಚನ್ ನಂಬರ್ 15. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಸಕ್ಸಸ್ಫುಲ್ ಕಮ್ಯುನಿಕೇಷನ್. ಈ ಕೆಳಗಿನವುಗಳಲ್ಲಿ ಯಾವುದು ಯಶಸ್ವಿ ಸಂವಹನ ಅಲ್ಲ? ಸೊ ಇಲ್ಲಿ ಆಪ್ಷನ್ ಸಿ, ಒನ್ ಹೂ ನೋಸ್ ಅ ಲಾಟ್ ಬಟ್ ಈಸ್ ಸಮ್ವಾಟ್ ರಿಸರ್ವ್ ಇನ್ ಈಸ್ ಆಟಿಟ್ಯೂಡ್. ಯಾವುದೇ ಒಬ್ಬರು ಶಿಕ್ಷಕರು ತಮಗೆ ಹೆಚ್ಚಿನ ಒಂದು ಮಾಹಿತಿ ತಿಳಿದಿರ್ತಾರೆ, ಆದರೆ ಅವರ ವರ್ತನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮೀಸಲಾಗಿರ್ತಾರೆ ಅಂತ, ಆವಾಗ ಈ ಒಂದು ಸಂವಹನ ಏನಿದೆ ಅದು ಎಫೆಕ್ಟಿವ್ ಆಗುವುದಿಲ್ಲ. ಉಳಿದ ಎಲ್ಲ ಅಂಶಗಳಲ್ಲಿ ಅದು ಎಫೆಕ್ಟಿವ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 16. ಓಝೋನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಬಿಕಾಸ್.
Option A is in the upper layers of the atmosphere. Option B is formed by chemical reactions. Option C is produced in industry. Option D secondary role in causing pollution. ಓಝೋನ್ ಅನ್ನು ದ್ವಿತೀಯ ವಾಯು ಮಾಲಿನ್ಯಕಾರಕ ಅಂತ ಯಾಕೆ ಕರಿತೀವಿ? ಆಪ್ಷನ್ ಎ ವಾತಾವರಣದ ಮೇಲಿನ ಪದರದಲ್ಲಿದೆ. ಆಪ್ಷನ್ ಬಿ ವಾತಾವರಣದಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ಉಂಟಾಗ್ತಾ ಇದೆ. ಆಪ್ಷನ್ ಸಿ ಉದ್ಯಮದಲ್ಲಿ ಉತ್ಪಾದಿಸಲಾಗುತ್ತೆ. ಆಪ್ಷನ್ ಡಿ ಮಾಲಿನ್ಯವನ್ನು ಉಂಟು ಮಾಡುವಲ್ಲಿ ದ್ವಿತೀಯ ಪಾತ್ರ ವಹಿಸ್ತಾ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಓಝೋನ್ ಈಸ್ ನೋನ್ ಆಸ್ ದಿ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಬಿಕಾಸ್ ಇಟ್ ಈಸ್ ಫಾರ್ಮ್ಡ್ ಬೈ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ಅಟ್ಮಾಸ್ಫಿಯರ್. ಯಾಕೆ ಓಝೋನನ್ನು ದ್ವಿತೀಯ ವಾಯು ಮಾಲಿನ್ಯಕಾರಕ ಅಂತೀವಿ ಅಂತಂದರೆ ವಾತಾವರಣದಲ್ಲಿನ ರಾಸಾಯನಿಕ ಕ್ರಿಯೆಗಳಿಂದ ಇದು ಉಂಟಾಗುತ್ತೆ. ಕ್ವೆಶನ್ ನಂಬರ್ 17. ವೈ ಈಸ್ ಫೋಟೋಕೆಮಿಕಲ್ ಸ್ಮಾಗ್ ಟೈಪಿಕಲಿ ವರ್ಸ್ ಇನ್ ದ ಸಮರ್? Option A, there is more solar energy to drive photochemical reactions. Option B, people tend to travel more in summer. Option C, warm temperatures prevent the dissipation of pollutant. Option D, none of the above. ದ್ವಿತೀಯ ರಾಸಾಯನಿಕ ಹೊಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏಕೆ ಕೆಟ್ಟದ್ದಾಗಿದೆ? ಆಪ್ಷನ್ ಎ, ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಹೆಚ್ಚು ಸೌರಶಕ್ತಿ ಇದೆ. ಆಪ್ಷನ್ ಬಿ, ಜನರು ಬೇಸಿಗೆಯಲ್ಲಿ ಹೆಚ್ಚು ಪ್ರಯಾಣಿಸುತ್ತಾರೆ. ಆಪ್ಷನ್ ಸಿ, ಬೆಚ್ಚಗಿನ ತಾಪಮಾನ ಮಾಲಿನ್ಯಕಾರಕಗಳ ಕರಗುವಿಕೆಯನ್ನು ತಡೆಯುತ್ತದೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಫೋಟೋಕೆಮಿಕಲ್ ಸ್ಮಾಗ್ ಇಟ್ ಈಸ್ ವರ್ಸ್ ಇನ್ ಸಮರ್ ಬಿಕಾಸ್ ದೇರ್ ಈಸ್ ಮೋರ್ ಸೋಲಾರ್ ಎನರ್ಜಿ ಟು ಡ್ರೈವ್ ಫೋಟೋಕೆಮಿಕಲ್ ರಿಯಾಕ್ಷನ್ಸ್. ಯಾಕೆ ದ್ವಿತೀಯ ರಾಸಾಯನಿಕ ಹೊಗೆ ಬೇಸಿಗೆಯಲ್ಲಿ ಕೆಟ್ಟದಾಗಿರುತ್ತದೆ ಅಂತಂದರೆ ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಹೆಚ್ಚು ಸೌರಶಕ್ತಿ ಇದೆ. ಕ್ವೆಶನ್ ನಂಬರ್ 18. ಮ್ಯಾಚ್ ದ ಫಾಲೋವಿಂಗ್. ಆಪ್ಷನ್ ಎ ಇಸ್ ಕರೆಕ್ಟ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ, ಕೆಲಾಡೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್, ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ವೆಸ್ಟ್ ಬೆಂಗಾಲ್, ನಂದಾದೇವಿ ನ್ಯಾಷನಲ್ ಪಾರ್ಕ್ ಉತ್ತರ ಪ್ರದೇಶ್. ಕ್ವೆಶನ್ ನಂಬರ್ 19. ದ ಸ್ಮಾಲ್ ಅಮೌಂಟ್ ಆಫ್ ವಾರ್ಮಿಂಗ್ ದಟ್ ಮೇ ಸೆಟ್ ಆಫ್ ಅನ್ಸ್ಟಾಪೇಬಲ್ ಆ್ಯಂಡ್ ಇರ್ರಿವರ್ಸಿಬಲ್ ಚೇಂಜಸ್ ಇಸ್ ಟರ್ಮ್ಡ್ ಆಸ್? ತಡೆಯಲಾಗದ ಮತ್ತು ಬದಲಾಯಿಸಲಾಗದ ಬದಲಾವಣೆಗಳನ್ನು ಉಂಟು ಮಾಡುವ ಸಣ್ಣ ಪ್ರಮಾಣದ ತಾಪಮಾನ ಏರಿಕೆಗೆ ಏನಂತ ಕರಿತೀವಿ? ಆಪ್ಷನ್ ಎ, ಟಿಪ್ಪಿಂಗ್ ಪಾಯಿಂಟ್. ಆಪ್ಷನ್ ಬಿ, ಇನ್ಫ್ಲೆಕ್ಷನ್ ಪಾಯಿಂಟ್. ಆಪ್ಷನ್ ಸಿ, ಟರ್ನಿಂಗ್ ಪಾಯಿಂಟ್. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. The right answer is option A, tipping point. Question number 20. Which of the following state has maximum of mangrove cover in India? ಈ ಕೆಳಗಿನ ಯಾವ ರಾಜ್ಯ ಭಾರತದಲ್ಲಿ ಗರಿಷ್ಠ ಮ್ಯಾಂಗ್ರೋವ್ ಹೊದಿಕೆಯನ್ನು ಹೊಂದಿದೆ? ಗೋವಾ, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಅಂಡಮಾನ್ ಅಂಡ್ ನಿಕೋಬಾರ್. Yes, the right answer is option B, West Bengal. Question number 21. An error in software or hardware is called a bug. What is the alternative computer jargon for it? ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ನಲ್ಲಿ ದೋಷವನ್ನು ಬಗ್ ಅಂತ ಕರಿತೀವಿ. ಇದಕ್ಕಾಗಿ ಪರ್ಯಾಯ ಕಂಪ್ಯೂಟರ್ನ ಭಾಷೆ ಯಾವುದು? ಲೀಚ್, ಸ್ಕ್ವಿಡ್, ಸ್ಲಗ್, ಗ್ಲಿಚ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗ್ಲಿಚ್. ಕ್ವೆಶನ್ ನಂಬರ್ 22. An application program that helps the user to change any number and immediately see the result of that change is? Desktop, publishing program, database, spreadsheet, all of the above. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಪ್ರೆಡ್ಶೀಟ್ ಅಂತ ಕರಿತೀವಿ. ಯಾವುದೇ ಸಂಖ್ಯೆಯನ್ನು ಬದಲಾಯಿಸಲು ಮತ್ತು ಆ ಬದಲಾವಣೆಯ ಫಲಿತಾಂಶವನ್ನು ತಕ್ಷಣವೇ ನೋಡಲು ಬಳಕೆದಾರರಿಗೆ ಸಹಾಯ ಮಾಡುವ ಅಪ್ಲಿಕೇಶನ್ ಸ್ಪ್ರೆಡ್ಶೀಟ್. ಕ್ವೆಶನ್ ನಂಬರ್ 23. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಯೂಸ್ಡ್ ಓನ್ಲಿ ಫಾರ್ ಡೇಟಾ ಎಂಟ್ರಿ ಆ್ಯಂಡ್ ಸ್ಟೋರೇಜ್ ಆ್ಯಂಡ್ ನೆವರ್ ಫಾರ್ ಪ್ರೊಸೆಸಿಂಗ್? ಯಾವುದನ್ನು ಕೇವಲ ಡೇಟಾ ನಮೂದಿಸಲು ಸಂಗ್ರಹಣೆಗಾಗಿ ಮಾತ್ರ ಬಳಸ್ತೀವಿ, ಪ್ರಕ್ರಿಯೆಗೆ ಬಳಸಲ್ಲ? ಆಪ್ಷನ್ ಎ, ಮೌಸ್. ಆಪ್ಷನ್ ಬಿ, ಡಂಬ್ ಟರ್ಮಿನಲ್. ಆಪ್ಷನ್ ಸಿ, ಮೈಕ್ರೋ ಕಂಪ್ಯೂಟರ್. ಆಪ್ಷನ್ ಡಿ, ಡೆಡಿಕೇಟೆಡ್ ಡೇಟಾ ಎಂಟ್ರಿ ಸಿಸ್ಟಮ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಂಬ್ ಟರ್ಮಿನಲ್. ಕ್ವೆಶನ್ ನಂಬರ್ 24. A hybrid computer. Option A, resembles a digital computer. Option B, resembles an analog computer. Option C, resembles both a digital and analog computer. Option D, none of the above. So hybrid computer resembles both a digital and analog computer. ಸೊ ಇದು ಹೈಬ್ರಿಡ್ ಕಂಪ್ಯೂಟರ್ ಏನು ಮಾಡುತ್ತೆ, ಡಿಜಿಟಲ್ ಮತ್ತು ಅನಲಾಗ್ ಕಂಪ್ಯೂಟರ್ ಎರಡನ್ನೂ ಕೂಡ ಮರುಹೊಂದಿಸುತ್ತದೆ. ಕ್ವೆಶನ್ ನಂಬರ್ 25. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜಸ್ ಅ ಸೋರ್ಸ್ ಪ್ರೋಗ್ರಾಮ್ ಈಸ್ ರಿಟರ್ನ್? ಯಾವ ಒಂದು ಭಾಷೆಯಲ್ಲಿ ಸೋರ್ಸ್ ಪ್ರೋಗ್ರಾಮನ್ನು ಬರೆಯಲಾಗುತ್ತೆ? ಆಪ್ಷನ್ ಎ, ಇಂಗ್ಲೀಷ್. ಆಪ್ಷನ್ ಬಿ, ಸಿಂಬಾಲಿಕ್. ಆಪ್ಷನ್ ಸಿ, ಹೈ ಲೆವೆಲ್. ಆಪ್ಷನ್ ಡಿ, ಟೆಂಪ್ರರಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೈ ಲೆವೆಲ್. ಕ್ವೆಶನ್ ನಂಬರ್ 26. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಇಸ್ ಲೊಕೇಟೆಡ್ ಇನ್? ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಎಲ್ಲಿದೆ? ಅಹಮದಾಬಾದ್, ನ್ಯೂ ಡೆಲ್ಲಿ, ಹೈದರಾಬಾದ್, ಜೈಪುರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನ್ಯೂ ಡೆಲ್ಲಿ. Question number 27. The main objective of National Mission on Teachers and Training is to improve.
Option is students enrollment. Option B quality of teaching. Option C women's education. Option D all of the above. The right answer is option B ಕ್ವಾಲಿಟಿ ಆಫ್ ಟೀಚಿಂಗ್. ಬೋಧನೆಯ ಗುಣಮಟ್ಟವನ್ನು ಸುಧಾರಣೆ ಮಾಡಲು ಶಿಕ್ಷಕರ ರಾಷ್ಟ್ರೀಯ ಮಿಷನ್ ಮತ್ತು ತರಬೇತಿಯ ಉದ್ದೇಶ ಆಗಿದೆ. ಕ್ವೆಶನ್ ನಂಬರ್ 28. ದ ನೇಮ್ ಆಫ್ ದ ಪ್ಲಾನ್ ಟು ಇನ್ಕ್ರೀಸ್ ಎನ್ರಾಲ್ಮೆಂಟ್ ಇನ್ ದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಈಸ್. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು. ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರೂಸಾ. ಕ್ವೆಶನ್ ನಂಬರ್ 29. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಆಸ್ ಕಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಅಂತ ಕರಿತೀವಿ. ಆಪ್ಷನ್ ಎ ಸ್ಯಾಡ್ಲರ್ ಕಮಿಷನ್. ಆಪ್ಷನ್ ಬಿ ಕೋಟಾರಿ ಕಮಿಷನ್. ಆಪ್ಷನ್ ಸಿ ಹಂಟರ್ ಕಮಿಷನ್. ಆಪ್ಷನ್ ಡಿ ವುಡ್ ಡಿಸ್ಪ್ಯಾಚ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಯಾಡ್ಲರ್ ಕಮಿಷನ್. ಕ್ವೆಶನ್ ನಂಬರ್ 30. API stands for. So API it stands for Academic Performance Indicator. Question number 31. Mathematical reasoning 3, 10, 101. Next number is option C 10, 202. Question number 32. If belongings is coded as TABLESTESF, then how will you code linen? So belongings ಅನ್ನು TABLESTESF ಅಂತ ಬರೆದ್ರೆ ಲೈನನ್ ಅನ್ನು ಏನಂತ ಬರಿತೀವಿ? ಆಪ್ಷನ್ ಎ BTEAE. Question number 33. Anup travels 5 km towards the west from his office, then travels 4 km towards the north, followed by 5 km towards the west, and finally 6 km towards the north. What is the horizontal distance travelled by him? Option B 10. Question number 34. 6 friends are sitting in a circle and are facing the center of the circle. Deepa is between Prakash and Pankaj. Preeti is between Mukesh and Lalit. Prakash and Mukesh are opposite to each other. Who is sitting right to Prakash? ಸೊ 6 ಜನ ಫ್ರೆಂಡ್ಸ್ ಇದ್ದಾರೆ, ಸರ್ಕಲ್ನಲ್ಲಿ ಕೂತಿದ್ದಾರೆ. ದೀಪಾ ಪ್ರಕಾಶ್ ಮತ್ತು ಪಂಕಜ್ ಮಧ್ಯದಲ್ಲಿ ಕೂತಿದ್ದಾಳೆ. ಪ್ರೀತಿ ಮುಖೇಶ್ ಮತ್ತು ಲಲಿತ್ ಮಧ್ಯದಲ್ಲಿ ಕೂತಿದ್ದಾಳೆ. ಪ್ರಕಾಶ್ ಮತ್ತು ಮುಖೇಶ್ ಇಬ್ಬರು ಕೂಡ ಅಪೋಸಿಟ್ ಟು ಈಚ್ ಅದರ್ ಇದ್ದಾರೆ. ಹಾಗಾದರೆ ಪ್ರಕಾಶ್ನ ಬಲಕ್ಕೆ ಯಾರು ಕೂತಿದ್ದಾರೆ? ಆಪ್ಷನ್ ಡಿ ಲಲಿತ್. ಕ್ವೆಶನ್ ನಂಬರ್ 35. ಸ್ಟಾರ್ವೇಷನ್ ಈಸ್ ರಿಲೇಟೆಡ್ ಟು ನ್ಯೂಟ್ರಿಷನ್. ಇನ್ ದ ಸೇಮ್ ವೇ ಎಕ್ಸಾಷನ್ ಈಸ್ ರಿಲೇಟೆಡ್ ಟು ಎನರ್ಜಿ. ಕ್ವೆಶನ್ ನಂಬರ್ 36. Which of the following statements are so related that they cannot both be false although they can both be true? Option 3 A and D. Some professors are spiritualists and some professors are not spiritualists. Question number 37. Statement is should the agriculture in India be mechanized? ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಬೇಕೇ? ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ? ಎಸ್ ಇಟ್ ವುಡ್ ಲೀಡ್ ಟು ಹೈಯರ್ ಪ್ರೊಡಕ್ಷನ್. ಹೌದು, ನಾವು ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಿದರೆ ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ? ನೋ ಮೆನಿ ವಿಲೇಜರ್ಸ್ ವುಡ್ ಬಿ ಲೆಫ್ಟ್ ಅನ್ಎಂಪ್ಲಾಯ್ಡ್. ಇಲ್ಲ, ಕೃಷಿಯನ್ನು ಯಾಂತ್ರೀಕರಣಗೊಳಿಸಿದರೆ ಹಲವಾರು ಗ್ರಾಮಸ್ಥರು ನಿರುದ್ಯೋಗಿಗಳಾಗ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಓನ್ಲಿ 1 ಈಸ್ ಸ್ಟ್ರಾಂಗ್. ಕೇವಲ ಆರ್ಗ್ಯುಮೆಂಟ್ 1 ಪ್ರಬಲವಾಗಿದೆ. ಕ್ವೆಶನ್ ನಂಬರ್ 38. ಅಸರ್ಷನ್ ದ ವರ್ಲ್ಡ್ as a whole environment has degraded during past several decades. ಸೊ ಕಳೆದ ಹಲವಾರು ದಶಕಗಳಲ್ಲಿ ಪರಿಸರ ನಾಶವಾಗ್ತಾ ಹೋಗ್ತಾ ಇದೆ. ರೀಸನ್ ಏನಿದೆ? ದ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಹ್ಯಾಸ್ ಬೀನ್ ಗ್ರೋವಿಂಗ್ ಸಿಗ್ನಿಫಿಕೆಂಟ್ಲಿ. ಕಾರಣ ವಿಶ್ವದ ಜನಸಂಖ್ಯೆ ಗಮನಾರ್ಹವಾಗಿ ಬೆಳೀತಾ ಇದೆ. ಇಲ್ಲಿ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ, ಆದರೆ ಒಂದಕ್ಕೊಂದು ಸಂಬಂಧ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ, ಬಟ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಕ್ವೆಶನ್ ನಂಬರ್ 39. 2 ಸ್ಟೇಟ್ಮೆಂಟ್ಸ್ 2 ಕನ್ಕ್ಲೂಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅಂತ ಹೇಳಬೇಕು. ಸ್ಟೇಟ್ಮೆಂಟ್ಸ್ ಆಲ್ ಹಾರ್ಸಸ್ ಆರ್ ಡಾಂಕೀಸ್, ಆಲ್ ಡಾಂಕೀಸ್ ಆರ್ ಮಂಕೀಸ್. ಕನ್ಕ್ಲೂಷನ್ಸ್ ಆಲ್ ಹಾರ್ಸಸ್ ಆರ್ ಮಂಕೀಸ್, ಆಲ್ ಮಂಕೀಸ್ ಆರ್ ಹಾರ್ಸಸ್. ಸೊ ಇಲ್ಲಿ ಆಪ್ಷನ್ ಎ ಫಾಲೋ ಮಾಡ್ತಾ ಇದೆ. ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್, ಆಲ್ ಹಾರ್ಸಸ್ ಆರ್ ಮಂಕೀಸ್. ಕ್ವೆಶನ್ ನಂಬರ್ 40. ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್ಸ್. 2 ಸ್ಟೇಟ್ಮೆಂಟ್ಸ್ ಆರ್ ಆಲ್ ಬುಕ್ಸ್ ಆರ್ ಸ್ಟೋನ್ಸ್, ಆಲ್ ಸ್ಟೋನ್ಸ್ ಆರ್ ಪೇಪರ್ಸ್. 2 conclusions, some papers are books, some papers are stones. The right answer is option D. Both 1 and 2 follow. ಇಲ್ಲಿ 2 ಕನ್ಕ್ಲೂಷನ್ಗಳು ಫಾಲೋ ಮಾಡ್ತವೆ. ನೀವು ಎನ್ ಡಯಾಗ್ರಾಮನ್ನು ಹಾಕಿ ಸರಳವಾಗಿ ಸಾಲ್ವ್ ಮಾಡ್ಬೋದು. ಕ್ವೆಶನ್ ನಂಬರ್ 41 to 45 ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಿವೆ. ಇಲ್ಲಿ ಎಕ್ಸ್, ವೈ, ಝಡ್ ಎಂಬ 3 ಫ್ಲೇವರ್ಸ್ಗಳನ್ನು ನೀಡಿದ್ದಾರೆ. ಸೊ ಅದೇ ರೀತಿ ಕಂಪನಿ 1995ನಲ್ಲಿ, 1996, 97, 98, 99, 2000 ವರ್ಷಗಳನ್ನು ನೀಡಿದ್ದಾರೆ. ಸೊ ಇಲ್ಲಿ ಇದು ಎಕ್ಸ್ ಫ್ಲೇವರ್,
ಇನ್ನೊಂದು ವೈ ಫ್ಲೇವರ್, ಇನ್ನೊಂದು ಝಡ್ ಫ್ಲೇವರ್. ಸೊ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 41 ದ ಟೋಟಲ್ ಪ್ರೊಡಕ್ಷನ್ ಆಫ್ ಫ್ಲೇವರ್ Z in 1997 and 1998 is what percentage of the total production of flavor X in 1995 and 1996. 1997 ಮತ್ತು 98ರಲ್ಲಿ ಫ್ಲೇವರ್ ಝಡ್ನ ಒಟ್ಟು ಉತ್ಪಾದನೆಯು 1995 ಮತ್ತು 96ರಲ್ಲಿ ಫ್ಲೇವರ್ ಎಕ್ಸ್ನ ಒಟ್ಟು ಉತ್ಪಾದನೆಯ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ 133.33. ಸೊ ಇಲ್ಲಿ ಬಿಡಿಸಿದ್ದೀನಿ, ನೋಡ್ಕೊಳ್ಬೋದು ನೀವು. ಸೊ ಆಲ್ರೆಡಿ ಈ ಒಂದು ಕ್ವೆಶನನ್ನು ಡೀಟೇಲ್ ಆಗಿ ಸಾಲ್ವ್ ಮಾಡಿರೋ ಒಂದು ವಿಡಿಯೋ ನಮ್ಮ ಚಾನಲ್ನಲ್ಲಿ ಇದೆ, ಗ್ಲೋಬಲ್ ಆನ್ಲೈನ್ ಕನ್ನಡ ಚಾನಲ್ನಲ್ಲಿ ನೀವು ನೋಡ್ಕೊಳ್ಬೋದು. ಕ್ವೆಶನ್ ನಂಬರ್ 42, ಫಾರ್ ವಿಚ್ ಫ್ಲೇವರ್ ವಾಸ್ ದ ಆವರೇಜ್ ಆ್ಯನ್ಯುವಲ್ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಇನ್ ದ ಗಿವನ್ ಪೀರಿಯಡ್. ನಿರ್ದಿಷ್ಟ ಅವಧಿಯಲ್ಲಿ ಸರಾಸರಿ ವಾರ್ಷಿಕ ಉತ್ಪಾದನೆಯ ಯಾವ ಒಂದು ಫ್ಲೇವರ್ಗೆ ಗರಿಷ್ಠವಾಗಿದೆ. ಆಪ್ಷನ್ ಬಿ ವೈ. Question number 43. What is the difference between the average production of flavor X in 1995, 96, 97 and the average production of flavor Y in 1998, 1999 and 2000? Option D 5 lakh bottles. Question number 44. What was the approximate decline in the production of flavor Z in 2000 as compared to the production of 1998? 1998ರಲ್ಲಿ ಉತ್ಪಾದನೆಗೆ ಹೋಲಿಸಿದರೆ 2000ರಲ್ಲಿ ಫ್ಲೇವರ್ ಝಡ್ನ ಉತ್ಪಾದನೆಯಲ್ಲಿ ಅಂದಾಜು ಕುಸಿತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, 33%. ಕ್ವೆಶನ್ ನಂಬರ್ 45. ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಇಯರ್ಸ್ ದ ಪರ್ಸೆಂಟೇಜ್ ಆಫ್ ರೈಸ್ ಆರ್ ಫಾಲ್ ಇನ್ ಪ್ರೊಡಕ್ಷನ್ ಫ್ರಾಮ್ ದ ಪ್ರೀವಿಯಸ್ ಇಯರ್ ಈಸ್ ದ ಮ್ಯಾಕ್ಸಿಮಮ್ ಫಾರ್ ದ ಫ್ಲೇವರ್ ವೈ. ಆಪ್ಷನ್ ಬಿ 1997. ಕ್ವೆಶನ್ ನಂಬರ್ 46 to 50 ಆರ್ ರಿಲೇಟೆಡ್ ಟು ಪ್ಯಾರಾಗ್ರಾಫ್. ಸೊ ಈ ಪ್ಯಾರಾಗ್ರಾಫನ್ನು ನೀವು ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ ಮತ್ತು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಪೇರ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಮಲ್ಲಿ ನೇರವಾಗಿ ಉತ್ತರಗಳನ್ನು ನೀಡ್ತಾ ಹೋಗ್ತೀನಿ. ಕ್ವೆಶನ್ ನಂಬರ್ 46. ದ ಫ್ರೇಸ್ ಗಿವ್ ಅಸ್ ಅವರ್ ಡ್ಯೂ ಇಂಡಿಕೇಟ್ಸ್ ದ್ಯಾಟ್ ದ ಫ್ರೆಂಡ್ ಈಸ್ ಅ ವುಮೆನ್. ನಮಗೆ ಸಲ್ಲಬೇಕಾದದ್ದನ್ನು ನಮಗೆ ಕೊಡಿ ಎನ್ನುವ ಹೇಳಿಕೆಯು ತಿಳಿಸುವುದೇನೆಂದರೆ ಮಿತ್ರನು ಒಬ್ಬ ಮಹಿಳೆ. Question number 47. The letter writer is very critical of men for being patronizing towards women. ಪತ್ರವನ್ನು ಬರೆದಿರುವ ವ್ಯಕ್ತಿಯು ಪುರುಷರ ಬಗ್ಗೆ ತೀವ್ರ ವಿಮರ್ಶೆ ಮಾಡಲು ಕಾರಣವೆಂದರೆ ಅವರು ಮಹಿಳೆಯರ ಬಗ್ಗೆ ಉದಾರತೆಯನ್ನು ತೋರಿಸ್ತಾರೆ. Question number 48. The letter writer argues that most families will only put up with daughters till they are married. ಪತ್ರ ಬರೆದಿರುವ ವ್ಯಕ್ತಿಯ ವಾದವೆಂದರೆ ಬಹುಪಾಲು ಕುಟುಂಬಗಳು ಅವರ ಮದುವೆ ಆಗುವವರೆಗೆ ಮಾತ್ರ ಹೆಣ್ಣು ಮಕ್ಕಳನ್ನು ಸಹಿಸಿಕೊಳ್ಳುತ್ತವೆ. ಕ್ವೆಶನ್ ನಂಬರ್ 49. ದ ಆಥರ್ ಸಪೋರ್ಟ್ ದ ಶಾರದಾ ಬಿಲ್ ಬಿಕಾಸ್ ಜೆನ್ಯೂನ್ಲಿ ಬಿಲೀವ್ಸ್ ಇನ್ ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್. ಲೇಖಕರು ಶಾರದಾ ಮಸೂದೆಯನ್ನು ಬೆಂಬಲಿಸಲು ಕಾರಣ ಅವರು ಮಹಿಳೆ ಹಾಗೂ ಪುರುಷರ ನಡುವೆ ಸಮಾನತೆಯ ಬಗ್ಗೆ ನಂಬಿಕೆ ಹೊಂದಿದ್ದಾರೆ. ಕ್ವೆಶನ್ ನಂಬರ್ 50. ಇನ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಡೂ ಯು ಥಿಂಕ್ ದ ಆಥರ್. ಆಪ್ಷನ್ ಬಿ ಹ್ಯಾಸ್ ರಿಸರ್ವೇಷನ್ ಅಬೌಟ್ ವುಮೆನ್ ಶೇರಿಂಗ್ ಪ್ರಾಪರ್ಟಿ. ಗದ್ಯದ ಕೊನೆಯ ಭಾಗದಲ್ಲಿ ಲೇಖಕರು ನಿಮ್ಮ ಅಭಿಪ್ರಾಯದಲ್ಲಿ ಮಹಿಳೆಯರು ಆಸ್ತಿಯಲ್ಲಿ ಪಾಲುದಾರರಾಗುವಲ್ಲಿ ಅವರಿಗೆ ಮೀಸಲಾತಿ ಇದೆ. ಸೊ ಇದು ಇವತ್ತಿನ ಸೆಷನ್ ಆಗಿದೆ. ಸೊ ಅದೇ ರೀತಿ KCET 2023 ಎಕ್ಸಾಮಿನೇಷನ್ಗೆ ಶನಿವಾರ ಇದೆ. ಯಾರೆಲ್ಲ ಅಪೇರ್ ಆಗ್ತಾ ಇದೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನೀವೇನಾದರೂ ಕ್ವಿಕ್ ರಿವಿಷನ್ಗಾಗಿ ಬಯಸಿದರೆ ಇಲ್ಲಿ 50 ಟೆಸ್ಟ್ಗಳು, ನೋಟ್ಸ್, PVS ಕ್ವಶನ್ಸ್ ವಿತ್ ಆನ್ಸರ್ಸ್ ಎಲ್ಲ PDF ಸಿಗ್ತಾ ಇವೆ. ಒಂದು ದಿನದಲ್ಲಿ ನೀವು ಓದಿ ಮುಗಿಸ್ಬೋದು. ಕೇವಲ 1000 ರೂಪೀಸ್ನಲ್ಲಿ ಲಭ್ಯ ಇದೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಪೇಪರ್ ಟು ನೋಟ್ಸ್ ಆ್ಯಂಡ್ 2000+ MCQ ಸೆಟ್ಗಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.